ಇದ್ಯಾವುದೋ ಬೇರೆ ಭಾಷೆ ಇರೋ ಹಾಗಿದೆ. ಯಾವ ಭಾಷೆ ಇರ್ಬೋದು? ಏನ್ ನಡೀತು ಇಲ್ಲಿ? ಗೊತ್ತಿಲ್ವಾ, ಕಳ್ಮಾವ ನೀನು. ಯಾವಾಗ್ಲೂ ನಮ್ಮ ಮದ್ವೆ ಆದ್ಮೇಲೆ ಆಗ್ಬೇಕಾಗಿದ್ದ ಫಸ್ಟ್ ನೈಟ್ ಇಷ್ಟು ದಿನಗಳಾದ್ಮೇಲೆ ಈ ನೈಟ್ ನಡೆದೋಯ್ತು ಮಾವ. ಅಬ್ಬಾ, ಎಷ್ಟು ಒಳ್ಳೆ ನಿದ್ದೆ ಬಂತು ಗೊತ್ತಾ? ಓವರ್ ಆಕ್ಟ್ ಮಾಡ್ಬೇಡ. ರಾತ್ರಿ ನಮ್ಮಿಬ್ಬರ ಮಧ್ಯ ನಡೆದ ಕೆಮಿಕಲ್ ರಿಯಾಕ್ಷನ್ಸು, ಅಬ್ಬಾ, ನಾ ಭೂತೋ ನಾ ಭವಿಷ್ಯತಿ. ಮೂತಿ ಮೇಲೆ ಹೊಡಿತೀನಿ. ರಾತ್ರಿ ಮುತ್ಕೊಟ್ಟು ಈಗ ಮೂತಿ ಮೇಲೆ ಹೊಡಿತೀನಿ ಅಂತಿದ್ಯಾ? ಹೋಗು ಮಾವ. ಮುಚ್ಚೆ ಬಾಯ್ನ, ಏನೇ ಮಾತಾಡ್ತಾ ಇದ್ಯಾ? ಯಾರು ಇಲ್ಲ ಅಲ್ವಾ ಮಾವ, ಅದಕ್ಕೆ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ನೋ, ಇಂಪಾಸಿಬಲ್. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಸಿನಿಮಾವ, ನೀನು ಎಷ್ಟು ಚಾನ್ಸ್ ತಗೊಂಡೆ ಗೊತ್ತಾ? ಅದಕ್ಕೆ ನಾನು ಕೂಡ ಅಡ್ವಾನ್ಸ್ ಆಗ್ಬಿಟ್ಟೆ ಅಷ್ಟೇ. ಬೇಡ್ಕೊಂಡ್ ಪಡ್ಕೊಂಡಿರೋನ್ ಜೊತೆ ರಾತ್ರಿ ಕಳೆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೆನ್ನೆ ರಾತ್ರಿನೇ ತಿಳ್ಕೊಂಡೆ ಮಾವ. ಮಾವ, ಇಲ್ಲಿರೋ ಈ ಹುಲ್ಲು ಮಣ್ಣು ಇದೆಯಲ್ಲ, ಎಲ್ಲ ಎಷ್ಟು ಮೆತ್ತಗ್ ಚೆನ್ನಾಗಿತ್ತು ಗೊತ್ತಾ? ನೋಡು, ಸರಿ ಇರಲ್ಲ. ಆಮೇಲೆ ಏನೇನೋ ಊಹೆ ಮಾಡ್ಕೊಂಡು ಹೇಳ್ಬೇಡ. ಏನ್ ನಡೀತೋ ನಾನು ಅದನ್ನೇ ಹೇಳ್ತಾ ಇರೋದು ಮಾವ. ಏನೇ ಆದ್ರೂ ಆ ದೇವಸ್ಥಾನದ ಸಂಪತ್ತು ನನ್ನ ಪಾಲಾಗಬೇಕು. ಹೇಳುವ ಸ್ಮಿತಾ, ಅವಳಿಗೆ ದೇವಸ್ಥಾನದಲ್ಲಿ ತಾಮ್ರಪತ್ರ ಸಿಕ್ಕಿದೆ. ತಾಮ್ರಪತ್ರಗಳು ಸಿಕ್ಕಿದಾವ? ಹೌದು. ಪ್ರಾಣಕ್ಕೂ ಲೆಕ್ಕ ಹಾಕ್ತೆ ಸಾಹಸ ಮಾಡಿ ನಿನ್ನೆ ಆ ದೇವಸ್ಥಾನಕ್ಕೆ ಎಂಟರ್ ಆಗಿದ್ದಾಳೆ. ನಿಮ್ಮ ಸಲುವಾಗಿ ಅವಳಿಗೆ ಸಿಕ್ಕಿರೋ ಮೊದಲನೇ ಕ್ಲೂ ಇದು. ಈಗಿರೋ ಆ ಕೋಡ್ ಭಾಷೆ ಆ ರಾಜಲಕ್ಷ್ಮಿಗೆ ಅರ್ಥ ಆಗ್ತಿಲ್ವಂತೆ. ಅದನ್ನ ಡಿಕೋಡ್ ಮಾಡೋರ್ ಹತ್ರ ಹೋಗ್ತಿದ್ದಾಳಂತೆ. ಹೋಗಿ ನಿಮ್ ಮಾಟನ ತಡಿತಾಳಂತೆ. ಈಗಷ್ಟೇ ಅವಳ ಕೈಯಲ್ಲಿತ್ತು, ಅದನ್ನ ನಾನ್ ನೋಡ್ದೆ. ಆದಷ್ಟು ಬೇಗ ಅದು ನಿಮ್ ಕೈಗೆ ಸೇರೋ ಹಾಗೆ ಮಾಡ್ಕೊಳ್ಳಿ. ಏನಂತೆ ವಿಷಯ? ನೀವು ಆ ರಾಜಲಕ್ಷ್ಮಿ ಸಾಯಿಸಕ್ ಹೋದಾಗ ಅವರು ತಪ್ಪಿಸ್ಕೊಂಡು ಪಾರಾಗಿದ್ದಾರೆ. ಅವ್ರು ಇವಾಗ
ಅಲ್ಲಿ ಸಿಕ್ಕಿರೋ ದೇವಸ್ಥಾನದ ತಾಮ್ರಪತ್ರಗಳನ್ನ ಹಿಡ್ಕೊಂಡು ಓಡಾಡ್ತಿದಾರಂತೆ ಸರ್. ನೀನು ಈ ವಿಷಯನ ರಾಜಾರಾಮ್ಗೆ ಯಾಕೆ ಹೇಳ್ದೆ? ನನ್ನ ಸಾಯಿಸ್ತೀನಿ ಅಂತ ನನ್ ಎದೆ ಮೇಲೆ ಕೂತಿದ್ದಾನ ಅವನು. ಎಲ್ಲಿ ಸಾಯಿಸ್ತಾನೋ ಅನ್ನೋ ಭಯದಿಂದ, ಎಲ್ಲಿ ನಾನು ಸತ್ತೋಗ್ಬಿಡ್ತೀನಿ ಅನ್ನೋ ಭಯದಿಂದ ಹೇಳ್ಬಿಟ್ಟೆ ನಾನು. ಇಷ್ಟೊಂದು ಹೆದರ್ಕೊಳ್ಳೋನು ಹೇಗಯ್ಯ MLA ಆದೆ? ನಿಮ್ಮಂತವ್ರು ಸಪೋರ್ಟ್ ಇದ್ರೆ ಯಾವ ಕುರ್ಚಿ ಆದ್ರೂ ತಗೋಬೋದಲ್ವಾ ಸರ್? ಛೆ. ನನ್ನ ಮಾತನ್ನ ಸ್ವಲ್ಪ ಕೇಳಿ ಸರ್. ಆ ರಾಜಲಕ್ಷ್ಮಿ ಆ ತಾಮ್ರಪತ್ರದಲ್ಲಿ ಏನ್ ಬರ್ದಿದೆ ಅಂತ ತಿಳ್ಕೊಳಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಅದನ್ನ ಡಿಕೋಡ್ ಮಾಡಿ ತಾನೇ ಇಟ್ಕೋಬೇಕು ಅನ್ಕೊಂಡಿದ್ದಾಳೆ. ನಾವು ಆ ದೇವಸ್ಥಾನದಲ್ಲಿ ಏನ್ ಹುಡುಕ್ತಾ ಇದ್ದೀವಿ, ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮನ್ನ ಕಟ್ ಹಾಕಕ್ ನೋಡ್ತಿದ್ದಾಳೆ. ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ. ಎಂಥದ್ದೇ ಪರಿಸ್ಥಿತಿನಲ್ಲೂ ನಾವು ಆ ದೇವಸ್ಥಾನದಲ್ಲಿ ಏನನ್ನ ಹುಡುಕ್ತಾ ಇದ್ದೀವಿ ಅಂತ ಅನ್ನೋದು ಅವ್ರಿಗೆ ಗೊತ್ತಾಗ್ಬಾರ್ದು. ಪ್ರತಿ ಸಲನೂ ಹೀಗಾಗ್ತಾ ಹೋದ್ರೆ ನಾವೇನ್ ಮಾಡೋದು ಸರ್?